ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಓದ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಕಮ್ಯುನಿಕೇಷನ್ ಪೇಪರಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತೆ ಕವಿಗಳ ಪರಿಚಯದ ಕುರಿತು 3-4 ಮಾರ್ಕ್ಸ್ ಬರುವಂಥ ಒಂದು ಸಾಧ್ಯತೆ ಇರೋದ್ರಿಂದ ಕನ್ನಡದ ಪ್ರಾಚೀನ ಕವಿಗಳ ಪರಿಚಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಪಂಪ ಅವರ ಅವಧಿ ಕ್ರಿಸ್ತಶಕ 941. ಇವರ ವಿಶೇಷತೆ ಏನು ಅಂದರೆ 10ನೇ ಶತಮಾನದ ಶ್ರೇಷ್ಠ ಕವಿಗಳಲ್ಲಿ ಇವರು ಒಬ್ಬರಾಗಿದ್ದಾರೆ. ಕನ್ನಡದ ಆದಿಕವಿ ಎಂದು ಪ್ರಸಿದ್ಧರಾಗಿದ್ದು ಕನ್ನಡದ ರತ್ನತ್ರಯರಲ್ಲಿ ಮೊದಲಿಗರಾಗಿದ್ದಾರೆ. ಅಂದರೆ ಕನ್ನಡದಲ್ಲಿ ರತ್ನತ್ರಯರು 3 ಜನ ಇದ್ದಾರೆ: ಪಂಪ, ಪೊನ್ನ, ರನ್ನ. ಅದರಲ್ಲಿ ಮೊದಲಿಗರೇ ಪಂಪ. ಪಂಪರಿಗೆ ಆಶ್ರಯ ನೀಡಿದಂತಹ ದೊರೆ ಚಾಲುಕ್ಯ ವಂಶದ ಅರಸ ಇಮ್ಮಡಿ ಅರಿಕೇಸರಿ. ಇವರ ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇಂಪಾರ್ಟೆಂಟ್ ಕೃತಿಗಳು ಇವು. ಇವರಿಗಿದ್ದಂತಹ ಬಿರುದುಗಳು ಅಂದರೆ ಆದಿಕವಿ ಮತ್ತು ಮಹಾಕವಿ. ನೆಕ್ಸ್ಟ್ ಪೊನ್ನ. ಇವರ ಅವಧಿ 950 ಆಗುತ್ತೆ. ಇವರ ವಿಶೇಷತೆ ಏನು ಅಂದರೆ 10ನೇ ಶತಮಾನದಲ್ಲಿ ಪಂಪನ ಸಮಕಾಲೀನ ಕವಿಗಳು ಪೊನ್ನರಾಗಿದ್ದಾರೆ. ಅಂದರೆ ಪಂಪ ಮತ್ತು ಪೊನ್ನ, ರನ್ನ ಇವರು ಸಮಕಾಲೀನ ಒಂದು ಕವಿಗಳಾಗಿದ್ದಾರೆ. ಇವರ ಕೃತಿಗಳನ್ನು ನೋಡೋದಾದರೆ ಶಾಂತಿ ಪುರಾಣ, ಭುವನೈಕ ರಾಮಾಭ್ಯುದಯ, ಜಿನಾಕ್ಷರಮಾಲೆ, ಗತ ಪ್ರತ್ಯಾಗತ ಇತ್ಯಾದಿ. ಇವರಿಗೆ ಇರ್ತಕ್ಕಂತಹ ಬಿರುದುಗಳು ಅಂದರೆ ಉಭಯ ಕವಿ ಚಕ್ರವರ್ತಿ. ಇದನ್ನು ರಾಷ್ಟ್ರಕೂಟ ದೊರೆ 3ನೇ ಕೃಷ್ಣ ಇವರಿಗೆ ನೀಡಿರ್ತಾರೆ. ಅದೇ ರೀತಿ ಜನ್ನ. ಇವರ ಕಾಲಾವಧಿ ಕ್ರಿಸ್ತಶಕ 1225. ಇವರ ವಿಶೇಷತೆ ಏನು ಅಂದರೆ ಜೈನ ಚಂಪು ಕವಿಗಳಲ್ಲಿ ಜನ್ನನೂ ಕೂಡ ಒಬ್ಬರು. ಇವರ ಕೃತಿಗಳು ಯಾವುವು ಅಂದರೆ ಯಶೋಧರ ಚರಿತೆ, ಅನಂತನಾಥ ಪುರಾಣ. ಇವರಿಗೆ ಆಶ್ರಯ ನೀಡಿದಂತಹ ದೊರೆ ಹೊಯ್ಸಳ ದೊರೆ ನರಸಿಂಹ ಬಲ್ಲಾಳ. ಇವರಿಗಿರ್ತಕ್ಕಂತಹ ಬಿರುದು ಕವಿ ಚಕ್ರವರ್ತಿ. ನೆಕ್ಸ್ಟ್ ರನ್ನ. ಇವರ ಅವಧಿ ಕ್ರಿಸ್ತಶಕ 993. ವಿಶೇಷತೆ 10ನೇ ಶತಮಾನದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಹಾಗೆಯೇ ರತ್ನತ್ರಯರಲ್ಲಿ ಕೂಡ ಇವರು ಕೂಡ ಒಬ್ಬರಾಗಿದ್ದು ಇವರು 3ನೇ ಕವಿಯಾಗಿದ್ದಾರೆ. ಪಂಪ, ಪೊನ್ನ, ರನ್ನ ಇವರು ರತ್ನತ್ರಯರು. ಇವರ ಜನನ ಆಗಿದ್ದು ಮುಧೋಳದಲ್ಲಿ. ಕೃತಿಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇವರ ಕೃತಿಗಳು ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯ, ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತೆ. ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಈ ಕೃತಿಗಳು, ಕನ್ಫ್ಯೂಸ್ ಆಗಬೇಡಿ. ಇವರಿಗೆ ಆಶ್ರಯ ನೀಡಿದಂತಹ ದೊರೆ ಯಾರು ಅಂತಂದರೆ ಚಾಲುಕ್ಯ ದೊರೆ ಇರಿವ ಬೇಡಂಗ. ಬಿರುದು ಕವಿಚಕ್ರ, ಕವಿರತ್ನ. ನೋಡಿ, ರನ್ನನಿಗೆ ಕವಿಚಕ್ರ ಅಂತ ಇದೆ, ಕವಿರತ್ನ ಅಂತ ಇದೆ. ಅದೇ ರೀತಿ ಜನ್ನನಿಗೆ ಕವಿಚಕ್ರವರ್ತಿ ಅಂತ ಇದೆ, ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಅಂತ ಇದೆ. ಅದೇ ರೀತಿ ನಾಗಚಂದ್ರ. ಇವರ ಅವಧಿ ಕ್ರಿಸ್ತಶಕ 1110 ಆಗುತ್ತೆ, ಅಂದರೆ 1110. ವಿಶೇಷತೆ 11ನೇ ಶತಮಾನ ಮತ್ತು 12ನೇ ಶತಮಾನದ ಪ್ರಾಚೀನ ಕವಿಯಾಗಿದ್ದಾರೆ. ಇವರ ಕೃತಿಗಳು ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ. ಬಿರುದು ಇವರನ್ನು ಅಭಿನವ ಪಂಪ ಅಂಥೇಳಿ ಕರೀತಾರೆ. ಸಾಕಷ್ಟು ಎಕ್ಸಾಮ್ನಲ್ಲಿ ಅಭಿನವ ಪಂಪ ಎಂದು ಕರೆಸಿಕೊಳ್ಳುವ ಕವಿ ಯಾರು ಅಂಥೇಳಿ ಕೇಳಿದ್ದಾರೆ. ಹಾಗಾಗಿ ಅಭಿನವ ಪಂಪ ಎಂದು ನಾಗಚಂದ್ರನನ್ನು ಕರೀತಾರೆ. ನೆಕ್ಸ್ಟು ಹರಿಹರ. ಇವರ ಅವಧಿ ಕ್ರಿಸ್ತಶಕ 1180. ವಿಶೇಷತೆ ಬಂದು 12ನೇ ಶತಮಾನದ ಉತ್ತರಾರ್ಧದಲ್ಲಿನ ಶ್ರೇಷ್ಠ ಕವಿಯಾಗಿದ್ದು ರಗಳೆ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ನರಸಿಂಹ ಬಲ್ಲಾಳನ ಸಾಮ್ರಾಜ್ಯದಲ್ಲಿ ಕರಣಿಕನಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಕೃತಿಗಳು ಬಂದು ಗಿರಿಜಾ ಕಲ್ಯಾಣ, ಪಂಪಾಶತಕ, ರಕ್ಷಾಶತಕ, ಮುಡಿಗೆ ಅಷ್ಟಕ, ಶಿವಗಣ ರಗಳೆಗಳು. ಈ ಇಷ್ಟು ಕವಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.
ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ KPSC ನಡೆಸುವಂತಹ ಕಡ್ಡಾಯ ಕನ್ನಡ, ಹಾಗೆಯೇ ವಿಲೇಜ್ ಅಕೌಂಟೆಂಟ್ ಮತ್ತು ಗ್ರೂಪ್ C ಎಕ್ಸಾಮಲ್ಲಿ ಕನ್ನಡ ಎಕ್ಸಾಮ್ಗಾಗಿ ಪ್ರಿಪೇರ್ ಆಗ್ತಾ ಇದ್ದಾರೋ ಆ ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.